ಮಣ್ಣು ಸಮಿತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದು ನಾವು 8ನೇ ತರಗತಿಯ 2ನೇ ಅಧ್ಯಾಯ ಘಾತಾಂಕಗಳ ಆಟದ ಪಾಠದ ಕುರಿತು ಇಂದು ನಾವು ಅದರ ಅಭ್ಯಾಸವನ್ನ ಹಾಗೂ ಅದರ ವಿವರಣೆಯನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತಲೂ ಮುಂಚೆ ಇಲ್ಲಿವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ಕೊಡಿ. ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ, ಘಾತಗಳ ಆಟವನ್ನು ಅನುಭವಿಸುವುದು ಹೆಂಗ, ಒಂದು ಅಸಾಧ್ಯವಾದ ಸಾಹಸ. ಒಂದು ಹೇಳ್ತಾರ, ಎಷ್ಟು ಸಾಧ್ಯವೋ ಅಷ್ಟು ದೊಡ್ಡದಾದ ಕಾಗದ ಹಾಳೆಯನ್ನು ತೆಗೆದುಕೊಳ್ಳಿ, ಅದನ್ನು ಒಮ್ಮೆ ಮಡಚಿ ಅದನ್ನು ಮತ್ತೆ ಮತ್ತೆ ಮಡಚಿ. ಸಾಕಷ್ಟು ಸರಿ ಇಲ್ಲಿ ಅವ್ರು ಡಿಸ್ಕಷನ್ ಮಾಡ್ತಾರ. ಅಂದ್ರೆ ಒಂದು ಕಾಗದವನ್ನು 7 ಬಾರಿ ಮಾತ್ರ ಮಡಿಸಬಹುದು, ಅದಕ್ಕಿಂತ ಹೆಚ್ಚು ಬಾರಿ ಮಡ್ಸಕ್ ಆಗೋದಿಲ್ಲ ಅನ್ನೋದನ್ನ. ಮತ್ತೊಬ್ರು ಒಂದು ಡಿಸ್ಕಷನ್ ಇದೆ, ಅವರಿಬ್ರು ಕೂಡಿ ಮಾತಾಡ್ತಾರ, ಎಷ್ಟು ಮತ್ತು ರಾಕ್ಸಿ ಅನ್ನೋದು. ವಿದ್ಯಾರ್ಥಿಗಳೇ, ಈಗ ನಮಗೆ ಹಾಡು ಮುಖ್ಯ ಅಲ್ಲ, ಯಾವ ರೀತಿ ಮಡಚಬೇಕು, ಹೇಗೆ ಮಡಚಬೇಕು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳೋಣ. ನೋಡಿ ವಿದ್ಯಾರ್ಥಿಗಳೇ, ಕೆಳಗಿನ ಕೋಷ್ಟಕವು ಕಾಗದದ ಪ್ರತಿ ಮಡಿಕೆಯ ನಂತರದ ದಪ್ಪವನ್ನ ಪಟ್ಟಿ ಮಾಡುತ್ತಾ ಪ್ರತಿ ಮಡಿಕೆಯನ್ನು ಅದರ ಗಾತ್ರ ದಪ್ಪಗಳನ್ನು ಹೇಳುತ್ತದೆ. ಇಲ್ಲಿ ನೋಡಿ, ಒಂದು ಕಾಗದವನ್ನು ಒಂದು ಮಡಿಕೆ ಮಾಡಿದಾಗ 2 ಸೆಂಟಿಮೀಟರ್ ಆಗುತ್ತೆ. 2 ಮಡಿಕೆ 4, ಅಂದ್ರೆ ಡಬಲ್ ಆಗ್ತಾ ಸಾಕ್ತಿದೆ ವಿದ್ಯಾರ್ಥಿಗಳೇ. 3 ಮಡಿಸಿದಾಗ 8 ಸೆಂಟಿಮೀಟರ್, 4 16, ಡಬಲ್ ಆಗ್ತಾ ಹೋಗ್ತಿದೆ. ಇನ್ನವರು ಏನ್ ಮಾಡಿದಾರ, 17 ಮಡಿಕೆಯನ್ನು ಮಡಿಸಿದಾಗ 131 ಸೆಂಟಿಮೀಟರ್ ಆಗ್ತೈತಿ ಅಂತ ಕೊಟ್ಟಿದ್ದಾರೆ ರೌಂಡ್ ಫಿಗರ್ ಆಗಿ. ವಿದ್ಯಾರ್ಥಿಗಳೇ, ಈ ಡಬಲ್ ಎಸ್ ಇದೆಯಲ್ಲ, ಈ ಡಬಲ್ ಎಸ್ ಅಂದಾಜು ಎನ್ನುವಂತ ಇದರ ಸಂದೇಶವನ್ನ ಕೊಡುತ್ತೆ. ಚಿಹ್ನೆಯನ್ನು ಸರಿಸುಮಾರು ಅಥವಾ ಅಂದಾಜನ್ನು ಸೂಚಿಸಲು ಬಳಸುತ್ತೇವೆ. 10 ಮಡಿಕೆಗಳ ನಂತರ ದಪ್ಪವು 1 ಸೆಂಟಿಮೀಟರ್ಗಿಂತ ಸ್ವಲ್ಪ ಹೆಚ್ಚಾಗಿದೆ. 10 ಮಡಿಕೆ ನಂತರ 1 ಸೆಂಟಿಮೀಟರ್ಗಿಂತ ಸ್ವಲ್ಪ ಹೆಚ್ಚಾಗಿದೆ. 17 ಮಡಿಕೆ ನಂತರ ದಪ್ಪವು ಸುಮಾರು 131 ಸೆಂಟಿಮೀಟರ್ ಇದೆ. 4 ಅಡಿಗಳಿಗಿಂತಲೂ ಸ್ವಲ್ಪ ಹೆಚ್ಚು, 4 ಅಡಿಗಿಂತ ಸ್ವಲ್ಪ ಹೆಚ್ಚು. ಯಾಕಂದ್ರೆ 1 ಅಡಿಗೆ 30 ಸೆಂಟಿಮೀಟರ್, 120 ಸೆಂಟಿಮೀಟರ್ ಆಗುತ್ತೆ, ಅದಕ್ಕಿಂತ ಸ್ವಲ್ಪ ಹೆಚ್ಚು. ಈಗ 30 ಮಡಿಕೆಗಳ ನಂತರ 45 ಮಡಿಕೆಗಳ ನಂತರ ಕಾಗದ ದಪ್ಪ ಎಷ್ಟಾಗುತ್ತದೆ ಎಂಬುದನ್ನು ಊಹಿಸಿ ಎಂದಾರ. ಈಗ ನಾವು ಅದನ್ನ ಅವರ ಹಾಳು ಏನ್ ಮಾಡ್ಯಾರ, ಅದನ್ನ ಕಂಟಿನ್ಯೂ ಮಾಡಿದಾರ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಕಂಟಿನ್ಯೂ ಮಾಡಿದಾರ. ಈಗ 30 ಮಡಿಕೆ ಆಯ್ತು, ಕೆಳಗಿನ ಕೋಷ್ಟಕವನ್ನು ಭರ್ತಿ ಮಾಡಿ ಅಂದಾರ. ಈಗ ನಾವು ಭರ್ತಿ ಮಾಡೋಣ, ನಮಗ್ ಗುರುತಾಗ್ಬಿಡುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ನೋಡ್ರಿ, 18 ಈಗ 18ರದು ನೋಡ್ರಿ, 20ರದು 10.4 ಇದೆ. ಆದ್ರೆ ಇದನ್ನ ಡಬಲ್ ಮಾಡಿದಾಗ 10.48 ಬರುತ್ತೆ ವಿದ್ಯಾರ್ಥಿಗಳೇ. ಆದ್ರಿಂದ ನಾವು 4 8 ತಗೊಂಡ್ರೆ ಇದ್ರ ಸಮೀಪ ನಿಯರ್ ಉತ್ತರಕ್ಕೆ ಬರ್ತೇವೆ. ಈಗ ಇದನ್ನ ಡಬಲ್ 4 8 ನಾವು ಏನ್ ಮಾಡ್ಬೇಕು, ಡಬಲ್ ಮಾಡ್ಬೇಕು ವಿದ್ಯಾರ್ಥಿಗಳೇ. ಎಷ್ಟಿದೆ ಅದನ್ನ ನಾವು ಹಿಂದಿನ ಅಂದ್ರೆ 524 ಡಬಲ್ ಮಾಡಿದಾಗ ಎಷ್ಟು ಬರುತ್ತೆ, 1028 ಏನ್ ಬರುತ್ತೆ ಸೆಂಟಿಮೀಟರ್, ಮೀಟರ್ ಬರುತ್ತೆ. ಮೀಟರ್ ಬರುತ್ತೆ ವಿದ್ಯಾರ್ಥಿಗಳೇ. ಇದಕ್ಕ ಇಂಟು 2 ಮಾಡಿದಾಗ ಎಷ್ಟು ಬರುತ್ತೆ, 21 ಅಳತೆ ಬರುತ್ತೆ. 21 ಅಳತೆ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ, ನೋಡ್ರಿ, ಇದು ಗುಣಾಕಾರ ಮಾಡಿದಾಗ 20 ಗುಣಾಕಾರ 96. ಇದನ್ನ ಹಳ್ಳಿ 2ರಲ್ಲಿ ಮಾಡೋದು, ಅವಾಗ 22 ಬರುತ್ತೆ. 22 ಎಷ್ಟಾಗುತ್ತೆ, 41.92 ಮೀಟರ್ ಇಂಟು 2 ವಿದ್ಯಾರ್ಥಿಗಳೇ. ಇನ್ನು 23 ಬರುತ್ತೆ. 23 ಎಷ್ಟಾಗುತ್ತೆ, 83.84 ಮೀಟರ್ ಇಂಟು 2. 24 ವಿದ್ಯಾರ್ಥಿಗಳೇ. 24 ಎಷ್ಟು ಬರುತ್ತೆ, 167. ನೋಡಿ, ಇದ್ರ ಗುಣಾಕಾರ ಮಾಡಿ ನೋಡಿ ನೀವು ಬೇಕಾದ್ರೆ, 68 ಮೀಟರ್. ಇದನ್ನ ಗುಣಾಕಾರ ಮಾಡಿ ಅವಾಗ 25 ಬರುತ್ತೆ. 25 ನೋಡಿ, 2 16, 12 1 13, 2 14 1 15, 6 12 1 3, 335.36 ಮೀಟರ್. ಈಗ ನಾವು ಹೇಳಿದ್ದು 26ನೇ ಸಂಖ್ಯೆ ಎಷ್ಟು ಬರುತ್ತೆ ಅಂದ್ರೆ, ನೋಡಿ ವಿದ್ಯಾರ್ಥಿಗಳೇ, 670.72 ಆಗುತ್ತೆ. 70.72 ಆಗುತ್ತೆ. 670.72
72 ಅದರ ಅಂದಾಜು 670 ಮೀಟರ್ ಅಂತ ಕೊಟ್ಟಿದ್ದಾರೆ. ದುಬೈನಲ್ಲಿರುವ ಜಗತ್ತಿನ ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾದ ಎತ್ತರವು 830 ಐತಿ. ಅದ್ರ ಸಮೀಪ ಅಂತ ಆಯ್ತು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಅಲ್ಲಿ ನೋಡಿ ಮಡಿಕೆ 27 ಕೊಟ್ಟಾರ. 1.3 1.3 ಬರೋದಿಲ್ಲ. ಇದನ್ನ ನಾವು ಇಂಟು ಮಾಡಿದಾಗ ಎಷ್ಟು ಬರುತ್ತೆ ನೋಡಿ ವಿದ್ಯಾರ್ಥಿಗಳು. ಇಲ್ಲೇ ನೀವು ಮುಂದೆ ಮಾಡ್ಬಿಡ್ತಾನೆ. 27 2 2 4 2 7 14 ಕೈಲ ಬಂತು 1 2 0 0 1ಕ್ಕೆ 1 2 7 14 2 6 12 1 13 ಅಂದ್ರೆ ಎಷ್ಟು ಬರುತ್ತೆ? 1034 ಅಂದ್ರೆ 1.34 ಕಿಲೋಮೀಟರ್ಸ್. 1.34 ಕಿಲೋಮೀಟರ್ಸ್ ವಿದ್ಯಾರ್ಥಿಗಳೇ. ಇದನ್ನ 2ರಲ್ಲಿ ಗುಣಾಕಾರ ಮಾಡೋದು. ಅವಾಗ 28 ಬರುತ್ತೆ. 28 ಇನ್ನ ನೇರವಾಗಿ ಬರ್ಕೋತ ಹೋಗ್ಬಿಡ್ತಾನೆ ವಿದ್ಯಾರ್ಥಿಗಳೇ. 28 ಎಷ್ಟಾಗುತ್ತೆ? 2.682 ಕಿಲೋಮೀಟರ್ ಇಂಟು 2 29 5.365 ಕಿಲೋಮೀಟರ್ 30 ನೋಡಿ ವಿದ್ಯಾರ್ಥಿಗಳೇ. 10.731 ಕಿಲೋಮೀಟರ್. ಆಮೇಲೆ ಅವ್ರು ಏನ್ ಹೇಳಿದಾರ? 30 ಎಷ್ಟಾಗುತ್ತೆ? 10.7 ಕಿಲೋಮೀಟರ್. ಇದು ವಿಮಾನಗಳು ಹಾರುವ ಸಾಮಾನ್ಯ ಎತ್ತರಕ್ಕೆ ಸಮ. ಅನ್ವೇಷಣೆ ಪ್ರಕಾರ ಸಾಗರಗಳಲ್ಲಿ ಅತ್ಯಂತ ಆಳವಾದ ಸ್ಥಳ ಮರಿಯಾನ್ ಟ್ರಂಚ್. ಎಷ್ಟು ಆಳದಲ್ಲಿದೆ ಅಂದ್ರೆ 11 ಕಿಲೋಮೀಟರ್. ಅಂದ್ರೆ ಅದು ನಿಯರ್ ವಿದ್ಯಾರ್ಥಿಗಳೇ. ಈಗ ಏನಾದ್ರು ಮುಂದುವರಿಸಿ ಮಧ್ಯ ತರ ಅಂದ್ರೆ ಇಲ್ಲಿ ಮೊದಲೇ ಹೇಳಿದ್ರಲ್ಲ ಹಾಗೆ ಏನು ನೋಡಿ. ಮಡಿಕೆ ದಪ್ಪ ಕೇವಲ 46 ಮಡಿಕೆಗಳಲ್ಲಿ ಇಷ್ಟೊಂದು ಅಂದ್ರೆ 7 ಲಕ್ಷ ಕಿಲೋಮೀಟರ್ಗಿಂತಲೂ ಹೆಚ್ಚು ಎನ್ನುವ ಅಂಶವನ್ನು ಜೀರ್ಣಿಸಿಕೊಳ್ಳೋದು ಸಾಧ್ಯವಿಲ್ಲ. ಇವುಗಳು ನೀವು ಮಾಡಿದೀವಿ ಅಂದ್ರ ಅವಾಗ ಗೊತ್ತಾಗುತ್ತೆ. ಇವನ್ನ ಬರೆದು ನಿಮ್ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ವಿದ್ಯಾರ್ಥಿಗಳೇ. ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, 31ರಿಂದ 21.4 42.9 85.85. ಇನ್ನು 34 ಇಲ್ಲಿ ಮೇಲೆ ಹೋಗೋಣ. 34 ಟೈಮ್ ಭಾಳ ಆಗುತ್ತೆ. ಟೈಮ್ ತುಂಬ ಆಗ್ತಿದೆ. ಮಾಡಿ ನೋಡ್ತೀವಿ. ಒಂದು 46 ಅಂತ ಹಾಕಿದಾರೆ. ಇದು ಒಂದು ಮಾರ್ಕ್ ಮಾಡೋಣ. 46 ನೋಡಿ. 2 7 14 ಎಲ್ಲ 1 2 4 8 9 2 4 8 2 0 0 2 5 10 2 12 13 2 1 2 3 2 10 2 ನೋಡಿ 70 ಲಕ್ಷ 7 ಲಕ್ಷ 3,300 ಕಿಲೋಮೀಟರ್ 3,300 ಕಿಲೋಮೀಟರ್ ಅಷ್ಟು ಬರುತ್ತೆ. ಈ ಕೋಷ್ಟಕವನ್ನು ನೋಡಿ ಗಮನಿಸಿ ವಿದ್ಯಾರ್ಥಿಗಳೇ. ಇದನ್ನ ಮಡಿಕೆಯನ್ನ ಯಾವ ರೀತಿಯಾಗಿ ಇಲ್ಲಿ ಒಂದಕ್ಕೆ ಒಂದಕ್ಕೆ ಎಷ್ಟು ಪಟ್ಟು ಜಂಪ್ ಆಗುತ್ತೆ ಅನ್ನೋದು ಕೊಟ್ಟಾರ. 0ರಿಂದ 10 ಒಳಗೆ 10 ಹೋಗ್ಬೇಕಂದ್ರೆ 1.024 ಅದನ್ನ ಹಿಂದೆ ನೋಡಿದೀವಿ. ಅದರೊಳಗೆ 0.01 ತೆಗೆದಂದ್ರೆ ಮೊದಲನೇ ದಪ್ಪ. ಅದನ್ನು ತೆಗೆದಾಗ 1.023 ಸೆಂಟಿಮೀಟರ್ ಆಗುತ್ತೆ. ಅಂದ್ರೆ 1.024 ಆಗ್ಬೇಕಾದ್ರೆ ಅದು ಎಷ್ಟು ಪಟ್ಟು ಆಗಿರುತ್ತಪ್ಪ ಅಂದ್ರೆ 1024 ಪಟ್ಟು ಆಗಿರುತ್ತೆ. ಯಾಕಂದ್ರೆ ಒಂದಿರುತ್ತೆ ಮೊದಲು, ಒಂದಿದ್ದು ಅಷ್ಟಾಗಬೇಕಾದ್ರೆ 1024 ಪಟ್ಟು
ಆಗಿರುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿಗೆ ಉಳಿದಿದ್ದು ನೀವು 40ರವರೆಗೂ ಕೂಡ ನೋಡಬಹುದು. ಇಲ್ಲಿ ಘಾತೀಯ ಸಂಕೇತಗಳು ಮತ್ತು ಅವುಗಳ ಕ್ರಿಯೆಗಳನ್ನು ಕೊಟ್ಟಾರ. ಅವುಗಳು ನಾವು ಸ್ವಲ್ಪ ಹಾಗೆ ನೋಡೋಣ. ಇಲ್ಲಿ ಇನ್ನೊಂದನ್ನ ಏನ್ ಹೇಳಿದಾರ, ಯಾವ ಬೀಜೋಕ್ತಿ ಒಂದು ಕಾಗದದ ಹಾಳೆಯನ್ನು 10 ಬಾರಿ ಮಡಿಚಿದ ನಂತರ ಅದರ ದಪ್ಪವನ್ನು ವಿವರಿಸುತ್ತದೆ. ಆರಂಭಿಕ ದಪ್ಪ ವಿ ಎಂದು. ಇಲ್ಲಿ ಆರಂಭಿಕ ದಪ್ಪ ವಿ ತಂದಪ್ಪ ಅಂದ್ರ ಒಂದನೇಕ ಮುಚ್ಚುವಾಗ ಅದರ ಏನಿರುತ್ತೆ, ಫಸ್ಟ್ ಮಡಿಕೆ ಇದ್ದಾಗ ಏನಿರುತ್ತೆ 2 ಫಿ ಆಗುತ್ತೆ. ಒಂದನೇಕಿದ್ದಾಗ 2 ಫಿ ಆಗುತ್ತೆ. ಎರಡನೇ ಮಡಿಕೆ ಏನಾಗುತ್ತೆ, 2 ಗುಣಾಕಾರ 2 ಫಿ ಇಸ್ ಈಕ್ವಲ್ ಟು 2 ಸ್ಕ್ವೇರ್ ಫಿ. 2 ಗುಣಾಕಾರ 2 ಅಂದ್ರೆ 2 ಸ್ಕ್ವೇರ್. ಮೂರನೇದ್ದು ಏನಾಗುತ್ತೆ, 2 ಇಂಟು 2 ಇಂಟು 2 ಇಸ್ ಈಕ್ವಲ್ ಟು 2 ಫಿ ಆಗುತ್ತೆ ವಿದ್ಯಾರ್ಥಿಗಳೇ. ಹೀಗೆ ಹತ್ತನೇದ್ದು ಏನಾಗುತ್ತೆ, 10ನೇದ್ದು 2 ಘಾತ 10 ಫಿ ಆಗುತ್ತೆ ಆನ್ಸರು. ಅದೆಲ್ಲಿದೆ, 2 ಘಾತ 10 ಫಿ. ಇದು ಆನ್ಸರ್ ಆಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಮತ್ತೊಂದಷ್ಟು ಏನು ಕೊಟ್ಟಾರ ಅಂದ್ರೆ ಅವುಗಳನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸುವುದು ಯಾವ ರೀತಿ ಘಾತಾಂಕ ರೂಪದಲ್ಲಿ ಅನ್ನೋದನ್ನ ಇಲ್ಲಿ ಏನ್ ಮಾಡಿದಾರ, ನೀಡಿದಾರ ವಿದ್ಯಾರ್ಥಿಗಳೇ. ಈಗ ನಾವೇನ್ ಮಾಡೋಣ, ನೇರವಾಗಿ ಕಂಡುಹಿಡಿಯಿರಿ. ಮೊದಲನೇ ಕಂಡುಹಿಡಿಯಲಿಗೆ ಹೋಗ್ಬಿಡೋಣ ವಿದ್ಯಾರ್ಥಿಗಳೇ. ಇವುಗಳನ್ನು ನಾವು ಒಂದೊಂದಾಗಿ ಬಿಡಿಸುತ್ತಾ ಹೋಗೋಣ. ಇಲ್ಲಿ ನೇರವಾಗಿ ನಿಮ್ಗೆ ಆನ್ಸರ್ನ ಬರ್ಕೋತ ಹೋಗ್ಬಿಡ್ತೀನಿ ವಿದ್ಯಾರ್ಥಿಗಳೇ. ಕಂಡುಹಿಡಿಯಿರಿ. ಮೊದಲನೇ ಕಂಡುಹಿಡಿಯಿರಿ ನೋಡಿ. ಮೊದಲನೇದ್ರಾಗ 1ನೇದ್ದು 6 6 6 6. ವಿದ್ಯಾರ್ಥಿಗಳು ಇದು ಎಷ್ಟದಾವ, ಆರುಗಳು. ಸಾಮಾನ್ಯ ಆಧಾರ ಸಂಖ್ಯೆ 1, ಆರುಗಳು ಎಷ್ಟದಾವ, 4 ಇದಾವ. ಅಂದ್ರೆ 6ರ ಘಾತ 4 ಘಾತಕ ರೂಪದಲ್ಲಿ ಬರೆಯಕತ್ತೀವಿ ನಾವು. ಇನ್ನು ಎರಡನೇದ್ದು y ಗುಣಾಕಾರ y, ಆಧಾರ ಸಂಖ್ಯೆ y ಎಷ್ಟದಾವ, 2, y ಘಾತ 2 ವಿದ್ಯಾರ್ಥಿಗಳೇ. ಇಲ್ಲಿ ನೋಡೋಣ. ನೆಕ್ಸ್ಟ್ ಬಿ 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 ಬಿ, ಆಧಾರ ಸಂಖ್ಯೆ ಬಿ ಘಾತ 4. ಇನ್ನು ಈಚೆ ಕಡೆ ಬರೋಣ. 4ನೇ ಲೆಕ್ಕ ನೋಡಿ. ಇದೊಂದು ಆಧಾರ ಸಂಖ್ಯೆ ಬೇರೆ ಇದೆ, ಇದೊಂದು ಆಧಾರ ಸಂಖ್ಯೆ ಬೇರೆ ಇದೆ. ನಾವು 2 ಆಧಾರ ಸಂಖ್ಯೆಗಳನ್ನು ನಾವು ಏನ್ ಮಾಡೋಣ, ಸಪ್ರೇಟ್ ಆಗಿ ಬರ್ಕೊಳ್ಳೋಣ. ಇವು ಎಷ್ಟಿದಾವ, 5ಗಳು 2 ಇದಾವ, ಅದರ ಘಾತ 2, 3 ಇದಾವ, ಘಾತ 2. ಇಲ್ಲಿ ಬರೋಣ. ಇದೊಂದು ಆಧಾರ ಸಂಖ್ಯೆ ಬೇರೆ, ಇದೊಂದು ಬೇರೆ ಇದೆ. 2 ಎ, 2 ಘಾತ 2, ಎ ಘಾತನು 2. ಇನ್ನು ಇಲ್ಲಿ ಬರೋಣ ವಿದ್ಯಾರ್ಥಿಗಳೇ. ಇದು ಎ ಬೇರೆ ಇದೆ, ಸಿ ಬೇರೆ ಇದೆ, ಡಿ ಬೇರೆ ಇದೆ. ಎ ಎಷ್ಟಿದಾವ, 3 ಇದಾವ. ಸಿ ಎಷ್ಟಿದಾವ, 4 ಇದಾವ. ಡಿ ಎಷ್ಟಿದಾವ, 1 ಇದೆ. ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಲೆಕ್ಕ ನೋಡಿ. ಕೆಳಗಿನ ಪ್ರತಿಯೊಂದನ್ನು ಅವುಗಳ ಅವಿಭಾಜ್ಯ ಅಪವರ್ತನಗಳ ಘಾತಗಳ ಗುಣಲಬ್ಧವಾಗಿ ಘಾತೀಯ ರೂಪದಲ್ಲಿ ವ್ಯಕ್ತಪಡಿಸಿ ಅಂತಾರ. 4 ನಾ ಏನ್ ಮಾಡ್ತೇನೆ, ಪೇಪರ್ನಲ್ಲಿ ಹಚ್ಕೊತೇನೆ, ಒಂದೊಂದಾಗಿ ಬಿಡಿಸ್ಕೊತಾ ಹೋಗೋಣ ವಿದ್ಯಾರ್ಥಿಗಳೇ. ನೋಡಿ, ಈಗ ಮೊದಲೇದು ಮಾಡೋಣ. ಈಗ ಅವಿಭಾಜ್ಯ ಅಪವರ್ತನ ಕಂಡುಹಿಡಬೇಕಾದ್ರೆ ನಾವು ಭಾಗಾಕಾರ ಕ್ರಮದಲ್ಲಿ ಕಂಡುಹಿಡ್ಕೊತ ಹೋಗೋಣ. 2 2 ಮೂರ್ಲೆ, 2 ಎರಡ್ಲೆ, 2 ನಾಲ್ಕಲೆ, 2 ಒಂದ್ಲೆ, 2 ಆರ್ಲೆ, 2 ಎರಡ್ಲೆ, 2 ಎಂಟ್ಲೆ 16, 2 ಒಂದ್ಲೆ ನೋಡಿ. 2 ಹೋಗಲ್ಲ, 3 ಹೋಗುತ್ತೆ. 3 ಎರಡ್ಲೆ 6, 3 ಏಳ್ಲೆ 3 ಏಳ್ಲೆ 21, 3 3 9ಲೆ 27, 3 3 3 ಮೂರ್ಲೆ 9, 3 ಬಂದಿದೆ ನೋಡಿ ವಿದ್ಯಾರ್ಥಿಗಳೇ. ಇದ್ರ ಲೆಕ್ಕ ಎಷ್ಟು ಬರುತ್ತೆ, ಇದ್ರದ್ದು ಎಷ್ಟು ಬರುತ್ತೆಪ್ಪ ಅಂದ್ರೆ 2 ಗುಣಾಕಾರ 2 ಗುಣಾಕಾರ 2 ಗುಣಾಕಾರ 3 ಗುಣಾಕಾರ 3 ಗುಣಾಕಾರ 3 ಗುಣಾಕಾರ 3. ಇದೊಂದು ಘಾತ, ಇದೊಂದು ಘಾತ, ಇವೆರಡು ಅವಿಭಾಜ್ಯ ಸಂಖ್ಯೆಗಳು. 2 ಘಾತ 3, 3 ಘಾತ 4. ಇದು ಆನ್ಸರ್. ಇನ್ನು ಎರಡನೇ ಲೆಕ್ಕಕ್ಕೆ ಹೋಗೋಣ. 405. ವಿದ್ಯಾರ್ಥಿಗಳೇ, ಬಿಡಿ ಸ್ಥಾನದಲ್ಲಿ 5 ಇದ್ದಾಗ ನೀವು ತಿಳ್ಕೊಂಡ್ಬಿಡ್ಬೇಕು. ಅದು ಮ್ಯಾಕ್ಸಿಮಮ್ ಏನ್ ಮಾಡುತ್ತೆ, 5ರಲ್ಲಿ ಮತ್ತು 3ರಲ್ಲಿ ಹೋಗುತ್ತೆ. ಫಸ್ಟ್ 3ರಲ್ಲಿ ನೋಡೋಣ. 3 ಒಂದ್ಲೆ, 3 ಮೂರ್ಲೆ, 3 ಐದ್ಲೆ,
3 4 12, 3 5 15, 3 1 3 5 15, 3 5 5 ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇದು ಏನಾಗುತ್ತೆ 3 ಘಾತ ಇಂಟು 5 ಇಸ್ಕೊಳ್ತಾ 3 ಘಾತ 4 ಇಂಟು 5 ಘಾತ ಅವಿಭಾಜ್ಯ ಸಂಖ್ಯೆ ಘಾತ ಇಷ್ಟು ಬರುತ್ತೆ ವಿದ್ಯಾರ್ಥಿಗಳೇ. ಇನ್ನು ಮೂರನೇದ ನೋಡೋಣ. 540 ಇದು ಸೊನ್ನೆ ಇದೆ ಅಂದ್ರೆ 2 ಹೋಗುತ್ತೆ. 2 2 2 7 0 0 2 1 2 3 6 2 5 2 ಹೋಗೋದಿಲ್ಲ, 3 ಹೋಗುತ್ತೆ, 3 4 3 5 3 1 3 5 3 5 15 5 1 ಅಂದ್ರೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಎಷ್ಟಾಗುತ್ತೆ? ಇಲ್ಲಿ ಎಷ್ಟಾಗುತ್ತೆ? 2 ಗುಣಾಕಾರ 2 ಗುಣಾಕಾರ 3 ಗುಣಾಕಾರ 3 ಗುಣಾಕಾರ 3 5 ಅಂದ್ರೆ 2 ರ ಘಾತ 2 ಗುಣಾಕಾರ 3 ರ ಘಾತ 3 ಗುಣಾಕಾರ 5 ಈ ರೀತಿಗೆ ಬರುತ್ತೆ ವಿದ್ಯಾರ್ಥಿಗಳೇ. ಇನ್ನ 4ನೇದು, ಇದರಲ್ಲಿ 4ನೇದು ನೋಡೋಣ. 3600 ಈ 2ರಲ್ಲಿ ಹೋಗುತ್ತೆ ವಿದ್ಯಾರ್ಥಿಗಳೇ. 2 1 2 8 2 9 2 5 2 5 2 2 2 5 ಇದು 225 ಐದು ವಿದ್ಯಾರ್ಥಿಗಳೇ. ಈಗ ಏನು ಮಾಡುತ್ತೆ? 3 ಬಗ್ಗೆ ಹೋಗುತ್ತೆ. 3 7 21 3 5 15 3 2 6 3 5 15 25 3 ಬಗ್ಗೆ ಹೋಗೋದಿಲ್ಲ. 5 5 5 1 ಅಂದ್ರೆ ನೋಡಿ 2 2 2 2 3 3 5 5 ಅದು ಏನಾಗುತ್ತೆ? 2 4 3 2 ಹಾಗೆ 5 ರ ಘಾತ 2 ಇದು ಇದರ ಆನ್ಸರ್ ಆಗುತ್ತೆ ವಿದ್ಯಾರ್ಥಿಗಳೇ. ಇದು ನಿಮಗೆ ನೇರಾಗಿ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಅದನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿದ್ಯಾರ್ಥಿಗಳೇ. ಈ ಅಭ್ಯಾಸದಲ್ಲಿ ಕೊನೆಯದು ಕೆಳಗಿನ ಪ್ರತಿಯೊಂದರ ಸಂಕಲನ ಸಂಖ್ಯಾತ್ಮಕ ಬೆಲೆ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತಾರ. ಸಂಖ್ಯಾತ್ಮಕ ಮೌಲ್ಯವನ್ನು ಕಂಡುಹಿಡಿಯಬೇಕು. ನೋಡಿ 2 ಗುಣಾಕಾರ 10 ರ ಘಾತ 3 ಅಂದಾರ. ಇವುಗಳನ್ನ ಸಂಕ್ಷಿಪ್ತ ಮಾಡ್ಕೋತ ನಾವು ಹೋಗೋಣ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಫಸ್ಟ್ ನಾವು ಒಂದ್ 2 ಲೆಕ್ಕವನ್ನು ಮಾಡೋಣ, ಆನಂತರ ಮತ್ತೆ ತತ್ಸಗಳನ್ನ ಮಾಡೋಣ. ಇದು ನೋಡ್ರಿ 2 ಇದೆ, 2ಕ್ಕೆ 2 10 ರ ಘಾತ 3 10 ರ ಘಾತ 3 ಅಂದ್ರೆ 3 10ಗಳು ಎಷ್ಟಾಗುತ್ತೆ? 10 100 100 1000 2 ಗುಂಡೆ 1000 ಇಜ್ಕೊಲ್ಟು 2000 ಆಗುತ್ತೆ ವಿದ್ಯಾರ್ಥಿಗಳೇ ಸಂಖ್ಯಾತ್ಮಕ ಮೌಲ್ಯ. ಇನ್ನು 2ನೇದಕ್ಕೆ ಹೋಗೋಣ. 7 ರ ಘಾತ 2 ಗುಣಾಕಾರ 2 ರ ಘಾತ 3 ಇದು ನಾವು ಈ ರೀತಿ ಹೆಚ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಇದೊಂದು ಟೀಮು ಅದೊಂದು ಟೀಮು. 49 ಗುಣಾಕಾರ 2 4 4 8 8 9 72 8 4 32 7 39. ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಬನ್ನಿ ವಿದ್ಯಾರ್ಥಿಗಳೇ, 3 ಲೆಕ್ಕವನ್ನು ನೋಡೋಣ. 3 ಗುಣಾಕಾರ 4 ರ ಘಾತ 4 ಇದೆ ಅಂದ್ರೆ 3 ಗುಣಾಕಾರ 4 ರ ಘಾತ 4 4ನ್ನ 4 ಸರಿ ಹಚ್ಕೊಂಡು ಗುಣಾಕಾರ ಮಾಡೋಣ. 3 ಗುಣಾಕಾರ 4 4 16 14 64 64 4 ಎಷ್ಟು? 256 3 6 18 3 5 15 1 16 3 2 6 1 7
768. ಇನ್ನು ಇಲ್ಲಿ ಹೋಗೋಣ. ಮೈನಸ್ ಇದೆ. ಮೈನಸ್ ಇದ್ದಲ್ಲಿ ಕೆಲವೊಂದಷ್ಟು ನೇಮ್ಗಳು ಇರ್ತಾವ. ಆ ನೇಮ್ಗಳನ್ನ ನಾವು ನೋಡೋಣ. ನೋಡಿ ವಿದ್ಯಾರ್ಥಿಗಳೇ, ಇದನ್ನು ಫಸ್ಟ್ ನಾವು ಹೊಡೆದು ಹಚ್ಕೊಂಡ್ಬಿಡೋಣ. ಇಂಟು 5 ಗುಣಾಕಾರ ಮೈನಸ್ 5. ವಿದ್ಯಾರ್ಥಿಗಳೇ, ಮೈನಸ್ ಇಂಟು ಮೈನಸ್ ನಾನು ನನ್ನ ಅಂಕಗಣಿತದಲ್ಲಿ ಬಿಡಿಸುವಾಗ ನಾವು ಇದನ್ನ ಸ್ಪಷ್ಟವಾಗಿ ತಿಳ್ಕೋಬೇಕು. ಈ ಚಿಹ್ನೆಗಳ ಗುಣಾಕಾರದಲ್ಲಿ ಮೈನಸ್ ಇಂಟು ಮೈನಸ್ ಇದ್ದಾಗ ಏನಾಗುತ್ತೆ ವಿದ್ಯಾರ್ಥಿಗಳೇ, ಪ್ಲಸ್ ಆಗುತ್ತೆ. ಇಲ್ಲಿ ಘಾತ 2 ಇತ್ತಪ್ಪ ಅಂದ್ರೆ 2, 4, 6, 8 ಇದ್ರೆ ಅದರ ಮೌಲ್ಯ ಏನಾಗುತ್ತೆ, ಪ್ಲಸ್ ನಲ್ಲಿ ಬರುತ್ತೆ. 3 3 9 ಗುಣಾಕಾರ 5 5 25. 25 9 220. ಅದು ಪ್ಲಸ್ ನಲ್ಲಿ ಬರುತ್ತೆ ವಿದ್ಯಾರ್ಥಿ. 25 9 5 45 9 18 4 20. ಇನ್ನ 5ನೇ ಲೆಕ್ಕಕ್ಕೆ ಬರೋಣ. 3 ಘಾತ 2 ಗುಣಾಕಾರ 10 ಘಾತ 4. 4 ಹತ್ತುಗಳು ನೋಡಿ ವಿದ್ಯಾರ್ಥಿಗಳೇ. 3 3 9 ಗುಣಾಕಾರ 10 100 10 1000 1000 10 10,000. ನೋಡಿ ಎಷ್ಟು ಸಿಂಪಲ್. ನೋಡಿ ಇಲ್ಲಿ ಘಾತ 4 ಇದ್ರ ಇಲ್ಲಿ 4 ಸೊನ್ನೆ ಬಂದ್ಬಿಡ್ತಾವ ಅಂದ್ರ ಮುಂದ. ಇನ್ನು ಸಿಂಪಲ್ ಟ್ರಿಕ್ ಅನ್ನು ನೆನಪಿಟ್ಕೋರಿ. ಯಾಕಂದ್ರೆ ಈಗ ನಿಮ್ಗೆ ತಿಳಿಸಾತ ನಾನು ಗುಣಾಕಾರ ಮಾಡಿ ತಿಳಿಸಾತಾನೆ. ನೀವು ಸಿಂಪಲ್ ಆಗಿ ಇಲ್ಲಿ ಘಾತ ಎಷ್ಟಾಗುತ್ತಲ್ಲ 8 ಸೊನ್ನೆಗಳು ಬರ್ತಾವ ಅಂದ್ರ ಮುಂದ ಅಂತ ತಿಳ್ಕೊಂಬಿಡ್ರಿ. 9 1 9 ಉಳಿಕಿದ್ದಕ್ಕೆ 0 ಇಟ್ಬಿಡ್ದು ಅಂದ್ರೆ 90,000 ಪ್ಲಸ್ 90,000. ವಿದ್ಯಾರ್ಥಿಗಳೇ, ಈ ಅಭ್ಯಾಸದ ಕೊನೆಯ ಲೆಕ್ಕ ನೋಡ್ರಿ. -2 ಘಾತ 5 ಇದೆ. -2 -2 -2 -2 -2. ವಿದ್ಯಾರ್ಥಿಗಳೇ, ಫಸ್ಟ್ ಇದನ್ನ ನೋಡೋಣ, ಆಮೇಲೆ ಹಚ್ಕೋಬೇಕು. ಹೋಗ್ರಿ ಇನ್ನ ಕೇಳ. 2 2 4 4 2 8 8 2 16 16 2 32 -32 ಆಗುತ್ತೆ. -32 ಹಂಗಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ 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 ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ -32. ಇದನ್ನ ನಾವು ಇಲ್ಲಿ ನೇರವಾಗಿ ನಾವು ಆಗ ಹೇಳಿದೇವಲ್ಲ ಹಾಗೆ ಹಚ್ಕೊಂಡ್ಬಿಡೋಣ. ಅಥವಾ ನೀವು ಮಾಡಿ ನೋಡ್ತೀವಿ ಅಂದ್ರೆ ಈ ರೀತಿ ಮಾಡ್ಬೇಕು. ಅದನ್ನ -10 ಗುಣಾಕಾರ -10 ಗುಣಾಕಾರ -10 ಗುಣಾಕಾರ -10 ಗುಣಾಕಾರ -10 ಗುಣಾಕಾರ -10 1 2 3 4 5 6 1 2 3 4 5 6 ಇನ್ನ 1. ಸಿಂಪಲ್ ಇದನ್ನ ಮಾಡೋದು. ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ 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 ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ 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 ಇಂಟು ಮೈನಸ್ ಪ್ಲಸ್ ಅಂದ್ರೆ ಸಂಕೇತ ಪ್ಲಸ್ ಬರುತ್ತೆ. ಹೇಳ್ತೇವೆ 10 ಲಕ್ಷ. 10 ಲಕ್ಷ ಹೇಳ್ತೀರ 3 ಇದ್ರ ಗುಣಾಕಾರ ಮಾಡಿದಾಗ ಎಷ್ಟಾಗುತ್ತೆ? ಇದು ಮೈನಸ್ ಚಿಹ್ನೆ ಬರುತ್ತೆ. ವಿದ್ಯಾರ್ಥಿಗಳೇ, -3 ಕೋಟಿ 20 ಲಕ್ಷ ಆನ್ಸರ್ ಬರುತ್ತೆ. -3 ಕೋಟಿ 20 ಲಕ್ಷ. ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ. ನಿಮಗೆ ಇದರ ಮುಂದಿನ ಅಭ್ಯಾಸ ಮುಂದಿನ ಕಂಡು ಹಿಡಿಯಿರಿ ಮತ್ತು ಅದರ ವಿವರಣೆ ನಿಮ್ಗೆ ಅವಶ್ಯಕತೆ ಇದ್ದರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ನಮ್ಮ ವಿಡಿಯೋನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.